ಎಲ್ಲರೂ ಇವೆಂಟ್ ಮಾಡ್ತಾರೆ, ಆ ಇವೆಂಟ್ ಅಲ್ಲಿ ಆ ಜೀವ ಅನ್ನೋದಿರಲ್ಲ. ಎಲ್ಲ V.9 ಇವೆಂಟ್ಸ್ ಅವರು ಎಲ್ಲ ಸ್ಟೂಡೆಂಟ್ಸ್. ನಾನು ಈವೆಂಟ್ ಟೀಮ್ ಅಂತಾನೆ ಅನ್ಕೊಂಡಿಲ್ಲ, ನನ್ನ ಓನ್ ಟೀಮ್ ಅಂತಾನೆ ಅನ್ಕೊಂಡಿರೋದು. ನಮ್ಮ ಕಾರ್ಪೊರೇಟ್ ಇವೆಂಟ್ ಸೆಟಪ್ ಮಾಡಿದ್ದು ಹೇಗೆ ಅನ್ನಿಸ್ತು ನಿಮಗೆ? ಮೇಡಮ್ ಇವೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಇವೆಂಟ್ ಮಾಡ್ತಾರೆ, ಆ ಇವೆಂಟ್ ಅಲ್ಲಿ ಆ ಜೀವ ಅನ್ನೋದಿರಲ್ಲ. ಎಂಟೈರ್ ಇವೆಂಟ್ಗೆನೆ ಅದೊಂದು ಜೀವ ತುಂಬಿದ್ದಾರೆ. ತಾರಾ ಮೊಬೈಲ್ಸ್ ಕಡೆಯಿಂದ ಯಾವ್ದೇ ಇವೆಂಟ್ ಆಯ್ತು ಅಂತ ಕೇಳಿದ್ರು ಈ ಇವೆಂಟ್ ಫಿಕ್ಸ್. ಎಲ್ಲ V.9 ಇವೆಂಟ್ಸ್ ಅವರು ಎಲ್ಲ ಸ್ಟೂಡೆಂಟ್ಸ್, ಆದ್ರೂ ಇವೆಂಟ್ಸ್ ಗಳು ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಯ್ತಾ. ಅತುಲ್ ಸರ್ ಕಡೆಯಿಂದ ಇನ್ನೂ ಸೂಪರ್ ಆಗಿ ಬರ್ತಾ ಇದೆ. ನಮ್ಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇವೆಂಟ್ ಅಲ್ಲಿ. ಎಂಟೈರ್ ಕ್ರೂ ಮೆಂಬರ್ಸ್ ಏನಂತ ಇದಾರಲ್ಲ, ನಾನು ಈವೆಂಟ್ ಟೀಮ್ ಅಂತಾನೆ ಅನ್ಕೊಂಡಿಲ್ಲ, ನನ್ನ ಓನ್ ಟೀಮ್ ಅಂತಾನೆ ಅನ್ಕೊಂಡಿರೋದು. ಅಂಡ್ ನಮ್ಗೆ ಈ ತರ ಬೇಕು ಹಂಗಿದೆ ಅಂತ ಏನೂ ಇಲ್ಲ, ಯಾಕಂದ್ರೆ ವಾಲಂಟ್ರಿ ಆಗಿ ಅವರೇ ಎಲ್ಲ ಬರ್ತಾ ಇರೋದು, ಅವರೇ ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ನಮ್ಗೆ ತುಂಬಾ ಖುಷಿ ಆಗ್ತದೆ. ಸೊ ಯಾವ್ದೇ ಒಂದು ಇವೆಂಟ್ ಅಂತ ಕೇಳಿದ್ರು ಈ ತರ ವಾಲಂಟ್ರಿ ಆಗಿ ಮಾಡ್ತು ಅಂತ ಕೇಳಿದ್ರೆ ಯಾವ್ದೋ ಒಂದು ಕ್ಲೈಂಟ್ಸ್ಗೂ ಖುಷಿ ಆಗುತ್ತೆ. ಆಸ್ ಅನ್ ಇವೆಂಟ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ರೆಸ್ಟ್ ರೂಮ್ ಆಗ್ಲಿ, ಇಲ್ಲ ವಾಟರ್ ಫೆಸಿಲಿಟೀಸ್ ಆಗ್ಲಿ, ಇಲ್ಲ ಫುಡ್ ಫೆಸಿಲಿಟೀಸ್ ಆಗ್ಲಿ, ಅಂಡ್ ಅರೇಂಜ್ಮೆಂಟ್ಸ್ ಅಂತೂ ಆಸಮ್ ಸರ್. ಅರೇಂಜ್ಮೆಂಟ್ ನಾನು ಇಲ್ಲಿವರೆಗೂ ಅದತ್ರ ಏನಾದ್ರು ಒಂದು 200-300 ಇವೆಂಟ್ಸ್ ಮಾಡಿದೀವಿ, ಬಟ್ ಎಲ್ಲಾರ ಒಂದು ಕೊರತೆನೆ ಇರ್ತಾ ಇತ್ತು. ಬಟ್ ಏನೋ ಒಂದು ಕೇಳಿದ್ರೆ ಅಪ್ರೆಂಟ್ ಆಗಿ ಅವರೇ ಇದನ್ನ ಮಾಡಿ ನಮ್ಗೆ ಲೋಗೋ ಈ ತರ ಬೇಕು, ಈ ತರ ಬೈಟ್ಸ್ ಈ ತರ ಬೇಕು, ವಿಡಿಯೋಸ್ ಈ ತರ ಮಾಡಿ. ಬಿಕಾಸ್ ನಮಗೆ ಮಾರ್ಕೆಟಿಂಗ್ ಹೆಂಗೆ ಅಂತ ಕೇಳಿದ್ರೆ ನಾವು ಇವೆಂಟ್ ಅಲ್ಲಿ ಬಿಸಿ ಆಗಿರ್ತೀವಿ. ಸೊ ನಾವು ಯಾವ್ದೊಂದು ಕೆಲವೊಂದನ್ನ ಮಿಸ್ ಮಾಡ್ಕೊಳ್ತೀವಿ. ಯಾವುದೇ ಒಂದು ಮೂಮೆಂಟ್ಸ್ ನ ಮಿಸ್ ಮಾಡ್ಕೊಳ್ದೇನೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಒಂದು ಒಳ್ಳೆ ಇವೆಂಟ್ಗೆ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ V.9.